ನಮಸ್ಕಾರ. ನಮ್ಮ ಇಂದಿನ ವಿಷಯ ಟುವಾಲು, ಕಡಲಲ್ಲಿ ಮುಳುಗಿ ಕಣ್ಮರೆಯಾಗಲಿರುವ ದೇಶ. ನಮ್ಮ ಮುಖ್ಯ ಸುದ್ದಿವಾಹಿನಿಗಳು, ಸಾಮಾಜಿಕ ಮಾಧ್ಯಮಗಳು ಸಿನಿಮಾ, ಕುಣಿತ, ಹಾಡು, ಸ್ಥಳೀಯ ಅಪರಾಧಗಳು, ರಾಜಕೀಯ ಏಳಾಟ ಬೀಳಾಟಗಳನ್ನ ರಂಜನೀಯವಾಗಿ ಪ್ರಚಾರ ಮಾಡೋದ್ರಿಂದ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಜರುಗುವ ಆದರೆ ಗಮನಾರ್ಹವಾದ ಕೆಲವು ಸಂಗತಿಗಳು ನಮ್ಮ ಗಮನಕ್ಕೆ ಬಾರದೆ ನಡೆದೋಗ್ತವೆ. ಒಂದು ದೇಶವೇ ಕಡಲಿನ ಕೆಳಗೆ ಮುಳುಗಿ ಹೋಗುವ ಅಪಾಯಕ್ಕೆ ಒಳಗಾಗಿ ಇಡೀ ದೇಶದ ಜನರನ್ನು ಬೇರೆ ಸ್ಥಳಕ್ಕೆ ವರ್ಗಾಂತರ ಮಾಡುವ ಒಂದು ಯೋಜನೆ ನಮ್ಮ ಗಮನಕ್ಕೆ ಬಾರದೆ ಎಲ್ಲೋ ನಡೆದ ಸಂಗತಿಯಾಗಿ ಇತಿಹಾಸದ ಪುಟಗಳನ್ನ ಸೇರ್ತಾ ಇದೆ. ದಕ್ಷಿಣ ಶಾಂತ ಸಾಗರದಲ್ಲಿ ಆಸ್ಟ್ರೇಲಿಯಾ ಮತ್ತು ಹವಾಯಿ ದ್ವೀಪಗಳ ನಡುವೆ ಮಾಲೆಯಾಕಾರದಲ್ಲಿ ಕಿರುಪಟ್ಟಿಯಂತೆ 25.14 ಚದರ ಕಿಲೋಮೀಟರ್ ವ್ಯಾಪ್ತಿಯ 10,643 ಜನಸಂಖ್ಯೆಯ ಒಂದು ದೇಶ ಇದೆ. ಈ ದೇಶದ ಹೆಸರು ಟುವಾಲು. ಈ ದೇಶ 3 ದಿಬ್ಬಗಳು ಮತ್ತು 6 ಮಾಲೆಯಾಕಾರದ ಎತ್ತರದ ನಡುಗಡ್ಡೆಗಳಿಂದ ಆಗಿದೆ. ಸಾಗರದ ನಡುವೆ ಇರುವ ಈ ದೇಶವನ್ನು ಹವಳದ ಗಡ್ಡೆಗಳು ಸುತ್ತುವರಿದಿದ್ದಾವೆ. ಈ ಪ್ರದೇಶ 3,000 ವರ್ಷಗಳ ಹಿಂದೆ ಪಾಲಿನೇಷಿಯಾದ ಜನ ಬಂದು ನೆಲೆಸ್ತಾರೆ. ಈ ಪ್ರದೇಶದಲ್ಲಿ ಬಂದು ನೆಲೆಸ್ತಾರೆ. ಈ ದೇಶ ಸಾಗರ ಮಟ್ಟದಿಂದ ಕೇವಲ 2 ಮೀಟರು ಅಂದರೆ 6 ಅಡಿ ಮಾತ್ರ ಎತ್ತರ ಇದೆ. 6 ಅಡಿಗಳಿಗಿಂತಲೂ ಹೆಚ್ಚು ಎತ್ತರದ ಅಲೆ ಬಂದರೆ ಅದು ಈ ದ್ವೀಪವನ್ನು ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ದಾಟಿ ಹೋಗಬಲ್ಲದು. ಈ ದ್ವೀಪದ ಅತ್ಯಂತ ಎತ್ತರದ ಪ್ರದೇಶ ಸಮುದ್ರದ ಮಟ್ಟಕ್ಕಿಂತ 4.5 ಮೀಟರ್ ಅಂದರೆ 15 ಅಡಿ ಮಾತ್ರ ಎತ್ತರದಲ್ಲಿದೆ. 2023ರಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ಕಳೆದ 30 ವರ್ಷಗಳಲ್ಲಿ ಈ ದೇಶದ ಸುತ್ತಲಿನ ಸಾಗರದ ನೀರಿನ ಮಟ್ಟ 15 ಸೆಂಟಿಮೀಟರ್ಗಳಷ್ಟು ಅಂದರೆ ಅರ್ಧ ಅಡಿಯಷ್ಟು ಹೆಚ್ಚಾಗಿದೆ. ಇದೇ ಸ್ಥಿತಿ ಮುಂದುವರೆದರೆ ಇನ್ನು 25 ವರ್ಷಗಳಲ್ಲಿ ಎತ್ತರದ ಅಲೆಗಳು ಬಂದಾಗ ಈ ದ್ವೀಪ ಮುಳುಗಿ ಹೋಗ್ತದೆ. ಅಲೆಗಳು ಹೆಚ್ಚು ಎತ್ತರದಲ್ಲಿ ಬಂದಾಗ ಕಡಲಿನ ಉಪ್ಪು ನೀರು ಈ ದೇಶದ ಮೇಲೆ ಇರತಕ್ಕಂಥ ಸಿಹಿ ನೀರಿನಲ್ಲಿ ಬೆರಕೆಯಾಗುತ್ತೆ. ಒಳಚರಂಡಿ ವ್ಯವಸ್ಥೆ ಕುಸಿದೋಗುತ್ತೆ. ಆದ್ದರಿಂದ ಅಲ್ಲಿ ಮನುಷ್ಯರು ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಸಮುದ್ರದ ಉಪ್ಪು ನೀರಿನಿಂದ ತಪ್ಪಿಸಿ ಬೆಳೆ ಬೆಳೆಯೋದಕ್ಕೆ ಟುವಾಲೆಯ ಜನ ಈಗ ಕಟ್ಟೆಗಳ ಮೇಲೆ ಮಣ್ಣನ್ನು ಹಾಕಿ ಎತ್ತರದ ಜಾಗದಲ್ಲಿ ಬೆಳೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಕಣ್ಮುಂದೆನೇ ಇಲ್ಲದಂತೆ ಆಗುವ ಒಂದು ದೇಶದ ಜನರನ್ನು ರಕ್ಷಿಸೋದಕ್ಕೆ ಆಸ್ಟ್ರೇಲಿಯಾ ಮತ್ತು ಟುವಾಲು ದೇಶಗಳು ಒಪ್ಪಂದವನ್ನು 2023ರಲ್ಲಿ ಮಾಡಿಕೊಂಡಿದ್ದಾವೆ. ಇದು 2024ರಿಂದ ಜಾರಿಗೆ ಬಂದಿದ್ದು ಮಾನವ ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯ ಯೋಜಿತ ವಲಸೆಯಾಗಿದೆ. ಆಸ್ಟ್ರೇಲಿಯಾ ದೇಶದವರು ಟುವಾಲು ದೇಶದಲ್ಲಿರುವ ಅಂದಾಜು 11,000 ಜನಸಂಖ್ಯೆಯಲ್ಲಿ ಪ್ರತಿ ವರ್ಷ 4% ಜನಕ್ಕೆ ಆಸ್ಟ್ರೇಲಿಯಾದ ನಾಗರಿಕರಾಗೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದಕ್ಕಾಗಿ ಅವರು ಆಯ್ಕೆ ಪದ್ಧತಿಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಆಯ್ಕೆಯಾದವರು ಆಸ್ಟ್ರೇಲಿಯಾದ ಪ್ರಜೆಗಳಾಗಿ ಅಲ್ಲಿನ ಎಲ್ಲ ಹಕ್ಕುಗಳನ್ನು ಹೊಂದಿ ಅಲ್ಲಿನ ನಾಗರಿಕರಾಗಿ ಅಲ್ಲಿನ ಜೀವನವನ್ನು ಸಾಗಿಸಬಹುದು. ಈ ವರ್ಷ ಜೂನ್ 16ರಿಂದ ಜೂನ್ 18ರ ಅವಧಿಯ 3 ದಿನಗಳಲ್ಲಿ ಟುವಾಲು ಜನ ಆಸ್ಟ್ರೇಲಿಯಾದ ನಾಗರಿಕರಾಗೋದಕ್ಕೆ ಅರ್ಜಿಯನ್ನು ಹಾಕಿಕೊಳ್ಳೋದಕ್ಕೆ ಅವಕಾಶವನ್ನು ಒದಗಿಸಲಾಗಿತ್ತು. ಆಗ 8,750 ಜನ ಅಂದರೆ ಅಂದಾಜು 87% ಜನ 87% ಜನ ಅರ್ಜಿಯನ್ನು ಹಾಕಿದರು. ಜುಲೈ 25ರಂದು ಆಯ್ಕೆಯಾದ 281 ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು. ನ್ಯೂಜಿಲೆಂಡ್ ದೇಶ ಕೂಡ ಪ್ರತಿ ವರ್ಷ 4% ಜನರನ್ನು ತನ್ನ ದೇಶಕ್ಕೆ ಕರೆದುಕೊಳ್ಳೋದಕ್ಕೆ ಒಪ್ಪಿಕೊಂಡಿದೆ. ಮುಂದಿನ 10 ವರ್ಷಗಳಲ್ಲಿ ಈ ದ್ವೀಪದಲ್ಲಿರುವ 40% ಜನ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳ ನಾಗರಿಕರಾಗಿರ್ತಾರೆ. ಟುವಾಲು ದೇಶದ ಪ್ರಧಾನಮಂತ್ರಿ ಫೆಲಿಟಿ ಟಿಯೋ ಅಂತಾರಾಷ್ಟ್ರೀಯ ನೆರವನ್ನು ಕೂಡ ಕೇಳಿದ್ದಾರೆ. ಹಾಗೆಯೇ ಸಾಗರದ ಮಟ್ಟ ಏರ್ತಾ ಇರೋದ್ರಿಂದ ಸಂಕಷ್ಟಕ್ಕೆ ಒಳಗಾಗುವ ಜಗತ್ತಿನ ಇತರ ಜನರ ನೆರವಿಗೆ ಬರೋದಕ್ಕೆ ಒಂದು ಅಂತಾರಾಷ್ಟ್ರೀಯ ನೀತಿಯನ್ನು ರೂಪಿಸಬೇಕು ಅಂತ ಕೂಡ ಅವರು ಕರೆಯನ್ನು ಕೊಟ್ಟಿದ್ದಾರೆ. ತಮ್ಮ ದೇಶ ಶಾಶ್ವತವಾಗಿ ಕಡಲಿನಲ್ಲಿ ಮುಳುಗಿ ಹೋಗುವ ಮೊದಲು ಅದರ ಎಲ್ಲ ದಾಖಲೆಗಳನ್ನು, ನಕ್ಷೆಗಳನ್ನು 3 ಆಯಾಮಗಳಲ್ಲಿ ದಾಖಲೆ ಮಾಡೋದಕ್ಕೆ ಟುವಾಲು ಸರ್ಕಾರ ಮುಂದಾಗಿ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದೆ. ಜಾಗತಿಕ ಹವಾಮಾನ ಬದಲಾವಣೆಗಳಿಂದ ಜಗತ್ತಿನ ಹಲವಾರು ಕಡೆ ತಗ್ಗು ಪ್ರದೇಶಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮುಳುಗಡೆ ಆಗಲಿರುವ ಸಂಭವನೀಯತೆಗಳು ಇರೋದರಿಂದ ಮುಂದೆ ಏನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಚಿಂತಿಸುವಂತೆ ಟುವಾಲು ದೇಶ ಒಂದು ಸಂದರ್ಭವನ್ನು ತಂದಿಟ್ಟಿದೆ. ತಮ್ಮ ದೇಶ ಶಾಶ್ವತವಾಗಿ ಕಡಲಿನಲ್ಲಿ ಮುಳುಗಿ ಹೋಗುವ ಮೊದಲು ಅದರ ಎಲ್ಲ ದಾಖಲೆಗಳನ್ನು, ನಕ್ಷೆಗಳನ್ನ 3 ಆಯಾಮಗಳಲ್ಲಿ ದಾಖಲಿಸೋದಕ್ಕೆ ಟುವಾಲು ಸರ್ಕಾರ ಮುಂದಾಗೈತೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದೆ. ಜಾಗತಿಕ ಹವಾಮಾನ ಬದಲಾವಣೆಗಳಿಂದ ಜಗತ್ತಿನ ಹಲವಾರು ಕಡೆ ತಗ್ಗು ಪ್ರದೇಶಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮುಳುಗಡೆಯಾಗಲಿರುವ ಸಂಭವನೀಯತೆಗಳು ಇರೋದ್ರಿಂದ ಮುಂದೆ ಏನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಚಿಂತಿಸುವಂತೆ ಟುವಾಲು ದೇಶ ಮಾಡಿದೆ ಅಂತ ಅದು ಒಂದು ಸಾಂಕೇತಿಕ ಗುರುತು ಕೂಡ ಆಗಿದೆ ಅಂತ ನಾವು ಭಾವಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ನೈಸರ್ಗಿಕ ಕಾರಣಗಳಿಂದ ಬದಲಾಗ್ತಾ ಇರೋಂಥ ಪರಿಸರ
ಮತ್ತು ಅವುಗಳಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.